ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ 1/5/2026 ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಹಿರಿಯ ಕಾರ್ಮಿಕರನ್ನ ಗುರುತಿಸಿ ಸಂಘಟನೆಯ ವತಿಯಿಂದ ಸನ್ಮಾನಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್, ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬಾಗಿದ್ದು ಇವರಿಗೆ ಸಲ್ಲಿಸ್ತಾ ಇರುವ ಗೌರವ ನಮಗೆ ಹೆಮ್ಮೆಯ ವಿಷಯವಾಗಿದೆ ಎಂದಿದ್ದಾರೆ. ಇದೇ ವೇಳೆ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರು ಆದ ಮಾಟ್ರಹಳ್ಳಿ ಸುಭಾಷ್ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಕಾರ್ಮಿಕರಿಗೆ ಸಮಾನತೆ ಲಭಿಸಿದೆ ಎಂದಿದ್ದಾರೆ. ಕನ್ನಡ ಪರ ಹಿರಿಯ ಹೋರಾಟಗಾರರು ಆದ ಬ್ರಹ್ಮಾನಂದ ಮಾತನಾಡಿ, ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕ್ ನೆರವೇರಿಸಿದರು. ಆತ್ಮೀಯ ಕನ್ನಡ ಮನುಷ್ಯಗಳೇ, ಇವತ್ತು ಮೇ 1 ವಿಶ್ವ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಗುಂಡ್ಲುಪೇಟೆಯ ಕೃಷ್ಣರಾಜೇಂದ್ರ ಪುರಭವನ ಗುಂಡ್ಲುಪೇಟೆ ಪುರಸಭೆಯ ಮುಂಭಾಗದಲ್ಲಿ ಮುಖ್ಯವಾಗಿ ಪೌರ ಕಾರ್ಮಿಕರಾದಂತಹ ನಮ್ಮ ಮೂರ್ತಿರವರಿಗೆ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು, ಕಟ್ಟಡ ಕಾರ್ಮಿಕರು, ಜೊತೆಗೆ ಸಮಾಜ ಸೇವಕರಾದಂತಹ ಶಮೀರವರು ಕೂಡ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಮಲ್ಲೇಶು ಯಾರೇ ಬಂದರೂ ಪ್ರೀತಿಯಿಂದ ಮಾತಾಡಿಸೋಂಥ ವ್ಯಕ್ತಿ, ಗಾರೆ ಕೆಲಸದ ಜೊತೆಗೆ ಅವ್ರ ವೃತ್ತಿ ಟಿ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಹಾಗಾಗಿ ಈ 3 ಜನಕ್ಕೆ ನಾವು ನಮ್ಮ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಒಂದು ಈ ಕಾರ್ಮಿಕರ ದಿನಾಚರಣೆಯನ್ನು ಹಬ್ಬ ರೀತಿ ನಾವು ಆಚರಣೆ ಮಾಡಿದ್ದೀವಿ. ವಿಶೇಷ ಏನಪ್ಪ ಅಂತಂದರೆ, ಇವತ್ತು ಗುಂಡ್ಲುಪೇಟೆ ಸಾಧ್ಯವಾದಷ್ಟು ಒಂದು 50 ಭಾಗ ಸ್ವಚ್ಛತೆ ಇದೆ. ಅದಕ್ಕೆ ಪೌರ ಕಾರ್ಮಿಕರ ಬಹಳ ಸಹಕಾರದಿಂದ ಒಳ್ಳೆಯ ಕೆಲಸವನ್ನು ಪಟ್ಟಣದಲ್ಲಿ ಸ್ವಚ್ಛತೆ ಕಾಣ್ತಿದ್ದೇವೆ. ಅಧಿಕಾರಿಗಳಾಗಲಿ ನಮ್ಮ ಪೌರ ಕಾರ್ಮಿಕರು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಮೂರ್ತಿ ಹೇಳಿದ ಹಾಗೆ ಸಾರ್ವಜನಿಕರು ಕೂಡ, ಯಾಕಂದರೆ ಎಲ್ಲವನ್ನೂ ನಾವು ಪುರಸಭೆ ಮೇಲೆ ಹೇಳೋಕ್ಕಾಗಲ್ಲ, ಪೌರ ಕಾರ್ಮಿಕರ ಮೇಲೆ ಹೇಳೋಕ್ಕಾಗಲ್ಲ. ನಾವು ಕೂಡ ಶೇಕಡ 50 ಭಾಗ ನಾವು ಅಂದರೆ ಶೇಕಡ 50 ಭಾಗ ಅವ್ರದ್ದಿರಬೇಕು ಪಾಲು. ಆ ರೀತಿ ಆದಾಗ ಮಾತ್ರ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ನಮ್ಮ ವಿಶೇಷವಾಗಿ ನಮ್ಮ ಗಡಿ ಭಾಗ, ಈ ಕಡೆ ಗೋಪಾಲ ಸಾಹೇಬ್ ಮಠ, ಈ ಕಡೆ ಬಂಡೀಪುರ, ಪ್ರವಾಸೋದ್ಯಮದ ಒಂದು ಹೃದಯ ಭಾಗದಲ್ಲಿರ್ತಕ್ಕಂಥ ಈ ನಮ್ಮ ಗುಂಡ್ಲುಪೇಟೆ, ಪಕ್ಕದ ರಾಜ್ಯ ಬತ್ತೇರಿ ಮತ್ತು ಗೂಡೂರಿನಲ್ಲಿ ಭಾಳ ಸ್ವಚ್ಛತೆ ಇದೆ. ಅದೇ ರೀತಿಯಲ್ಲಿ ನಮ್ಮ ಗುಂಡ್ಲುಪೇಟೆ ಪಟ್ಟಣವನ್ನು ಕಾಣಬೇಕು ಅನ್ನೋದು ಕರ್ನಾಟಕ ಕಾವಲು ಪಡೆಯ ಒಂದು ಕನಸಾಗಿದೆ. ಆ ಕನಸು ಅತಿ ಶೀಘ್ರ ನನಸಾಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಇದಕ್ಕೆ ಸಂಪೂರ್ಣವಾದ ಸಹಕಾರ ಸಾರ್ವಜನಿಕರು ಮತ್ತು ವಾಣಿಜ್ಯ ಮಳಿಗೆದಾರರು ಎಲ್ಲರೂ ಕೂಡ ಸಹಕಾರ ಅಗತ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳುವ ಮೂಲಕ ಮತ್ತೊಮ್ಮೆ ನಾನು ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ತಿಳಿಸ್ತೇನೆ. ಧನ್ಯವಾದಗಳು. ಶುಭಾಶಯಗಳು ಎಲ್ಲರಿವೆ. ಈ ದಿನ ನಮ್ಮ ಕರ್ನಾಟಕ ಕಾವಲು ಪಡೆಯ ತಾಲೂಕು ವತಿಯಿಂದ ಈ ಒಂದು ಕಾರ್ಮಿಕರಿಗೆ ಗೌರವವನ್ನು ಸಮರ್ಪಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಕರ್ನಾಟಕ ಕಾವಲು ಪಡೆ ನಿರಂತರವಾಗಿ ವಿವಿಧ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಎಲ್ಲರೂ ಖುಷಿ. ಹಾಗೂ ಇಂಥ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಈ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಶ್ಲಾಘನೀಯ. ಅವರು ನಿರಂತರವಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಪದೇ ಪದೇ ಒಂದು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ದೇವರು ಆಯಸ್ಸು ಆರೋಗ್ಯವನ್ನು ಕಲಿಸಿ, ಮತ್ತು ಕಾರ್ಮಿಕರಿಗೆ, ಎಲ್ಲ ಕಾರ್ಮಿಕರಿಗೆ ಈ ದಿನ ಒಂದು ಒಳ್ಳೆಯ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದು ಸ್ವಾಗತಿಸಿ ಮಾತನ್ನು ಆಡಲಿಕ್ಕೆ ಅವಕಾಶ ನೀಡಿದಂಥ ಕಾವಲು ಪಡೆಯ ಎಲ್ಲ ನಿರ್ವಹಿತರಿಗೂ ಎಲ್ಲ ನನ್ನ ಆತ್ಮೀಯ ಎಲ್ಲ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗುಂಡ್ಲುಪೇಟೆ ತಾಲೂಕು ಕಾವಲು ಪಡೆಯ ವತಿಯಿಂದ ಇವತ್ತು ಏನು ಅರ್ಥಪೂರ್ಣವಾದಂತಹ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಾನು ಈ ಸಂದರ್ಭದಲ್ಲಿ ಶ್ಲಾಘಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ಇಡೀ ವಿಶ್ವ ನಿಂತಿರುವ ಶ್ರಮಿಕ ವರ್ಗದ ಮೇಲೆ, ಈ ಶ್ರಮಿಕರ ಆದಾಯದ ಮೇಲೆ ಇಡೀ ಜಗತ್ತು ನಡೀತದೆ. ಹಾಗಾಗಿ ಇವತ್ತು ಜಗತ್ತಿನಾದ್ಯಂತ ಮೇ 1 ವಿಶ್ವ ಕಾರ್ಮಿಕ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಬರ್ತಾ ಇದೆ. ಯಾಕೆಂದರೆ ಇಡೀ ದೇಶ, ಯಾವುದೇ ದೇಶ ಸಶಕ್ತವಾಗಿರಬೇಕಂದ್ರೆ ಅಥವಾ ಆ ಶ್ರಮಿಕ ವರ್ಗದ ಒಂದು ತ್ಯಾಗ ಮನೋಭಾವನೆ, ಈ ತ್ಯಾಗವನ್ನು ಗೌರವಿಸುವಂತಹ ಕನ್ನಡ ಕಾವಲು ಪಡೆಯ ಕೆಲಸ ಭಾಳ ಅಮೋಘವಾದಂಥದ್ದು, ಅನುಪಮ ಮಟ್ಟ. ಯಾಕೆಂದರೆ ಇವತ್ತು ಮೂರ್ತಿ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಂಡು ವಿದೇಶದಲ್ಲಿ ಯಾವ ರೀತಿ ಇದೆ, ನಮ್ಮ ಭಾರತದಲ್ಲಿ ಯಾಕೆ ಈ ರೀತಿ ಒಂದು ಆತಂಕ ಮತ್ತು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿ ನಿಜ. ಯಾಕೆಂದರೆ ನಾವು ನಾಗರಿಕತೆ ಹೋಗ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ನಮ್ಮ ಮನೆ ರೀತಿ ಕಾಪಾಡ್ಕೋಬೇಕು ಸಾರ್ವಜನಿಕ ಸ್ಥಳಗಳನ್ನು. ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲೂ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ,
ಅದು ನಮ್ಮೆಲ್ಲರ ನಾಗರಿಕರ ಕರ್ತವ್ಯ. ಹಾಗಾಗಿ 1947 46ವರೆಗೆ ವೈಸ್ರಾಯ್ ಆಡಳಿತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಮಂತ್ರಿ ಆಗಿದ್ದಾಗ ಅನೇಕ ಕಾರ್ಮಿಕ ಕಾಯ್ದೆಗಳ ಸುಧಾರಣೆಗಳನ್ನ ತಗೊಂಡು ಆ ಒಂದು ಕಾರಣವಾಗಿ ಅವರು 14 ಗಂಟೆ ದುಡಿಸಿದಂತಹ ಶ್ರಮಿಕ ವರ್ಗವನ್ನು 8 ಗಂಟೆ ದುಡಿಮೆ ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜೊತೆಗೆ ಪ್ರತಿಯೊಬ್ಬರಿಗೂ ಸಮಾನ ವೇತನ ಸಿಗಬೇಕಾದಂಥ ಗಂಡು ಹೆಣ್ಣು ಅಂತ ತಾರತಮ್ಯ ಸಮಾನ ವೇತನ ಸಿಗಬೇಕು. ಮುನ್ಸಿಪಾಲ್ಟಿ ಬಂದ್ಬಿಡು ಸಿದ್ದು ಸನ್ಮಾನ ಮುನ್ಸಿಪಾಲ್ಟಿ ಜೊತೆಗೆ ಬಂದ್ಬಿಡು ಬೇಗ. ಕನಿಷ್ಠ ವೇತನ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜೀವನ ಮಟ್ಟಕ್ಕೆ ಬೇಕಾದಂಥ ಕನಿಷ್ಠ ವೇತನವನ್ನು ಜಾರಿಗೊಳಿಸಿದ್ದೀವಿ. ಇವತ್ತು ನಾವೇನಾದರೂ ಮಹಿಳಾ ಮೆಟರ್ನಿಟಿ ರಜೆ ಸಿಗುತ್ತಾ ಇದ್ದೇವೆ, ಹೆರಿಗೆ ರಜೆ ಮತ್ತು ಹೆರಿಗೆ ಭತ್ಯೆಗಳು ಮತ್ತು ಈ ರೀತಿಯ ಕಾರ್ಮಿಕರಿಗೆ ಪೂರಕವಾದಂತಹ ಕಾಯ್ದೆಗಳನ್ನು ತಗೊಂಡು ಇಡೀ ದೇಶದಲ್ಲೇ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕಟ್ಟಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಸ್ವತಂತ್ರ ಕಾರ್ಮಿಕ ಪಕ್ಷದಲ್ಲಿ 17 ಸೀಟುಗಳನ್ನು 15 MLAಗಳನ್ನು ಗೆದ್ದಿದ್ದಂಥ ಮುಂಬೈ ಪ್ರಾಂತ ಅಂತಹ ಒಂದು ಕಾರ್ಮಿಕ ವರ್ಗವನ್ನು ಗೌರವಿಸುವಂತಹ ಈ ನಮ್ಮ ಕಾವಲು ಪಡೆಯ ಕೆಲಸ ಭಾಳ ಶ್ಲಾಘನೀಯವಾದಂಥದ್ದು. ಇವತ್ತು ಕಾರ್ಮಿಕರನ್ನು ಮಲ್ಲೇಶ್ ಮತ್ತು ಮೂರ್ತಿ ಇವರ ಒಂದು ವೃಕ್ಷದ ಒಂದು ಸಾಂಕೇತಿಕ, ಆದರೆ ಅವರ ಮುಂದೆ ಅವರು ಬದುಕಕ್ಕೂ ಒಂದು ಅರ್ಥ ಸಿಗುತ್ತೆ ಅಂತಕ್ಕಂಥ ಮಾಡ್ತಕ್ಕಂಥದ್ದು ಸಂಘಟನೆಗಳ ಕೆಲಸ ನಿರಂತರವಾಗಿ ನಡೀಲಿ ಅಂತಕ್ಕಂಥ ಇದೇ ವೇಳೆ ಚಿಲ್ವಾದಿ ಆರ್ ಸೋಮಣ್ಣ, ರಾಘವಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆದ ಉಲ್ಲಾಸ, ಕಾವಲಪಡೆಯ ತಾಲೂಕು ಗೌರವಾಧ್ಯಕ್ಷರು ಆದ ರಾಮೇಗೌಡ, ತಾಲೂಕು ಉಪಾಧ್ಯಕ್ಷರು ಆದ ಶಿವಕುಮಾರ್, ತಾಲೂಕು ಸಂಚಾಲಕರು ಆದ ಕುಂಜುಟ್ಟಿ, ಟೌನ್ ಉಪಾಧ್ಯಕ್ಷರು ಆದ ಸಾದಿಕ್ ಪಾಷಾ, ಟೌನ್ ಗೌರವಾಧ್ಯಕ್ಷರು ಆದ ಶಕೀಲ್, ಸಂಚಾಲಕರು ಆದ ಮಿಮಿಕ್ರಿ ರಾಜು, ಮುಂಟಿಪರ್ ಮಾದಯ್ಯ, ದಲಿತ ಮುಖಂಡರು ಆದ ಮುತ್ತಣ್ಣ, ಶಂಕರ್, ಮುದ್ದೇನ, ಹುಂಡಿ ನಾಗರಾಜು, ದೇವರಾಜು, ಎಲೆಕ್ಟ್ರಿಕ್ ಸಿದ್ದು ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.